ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ದೀಪಾವಳಿ ಹೇಗಿತ್ತು ಅಂತ ಫುಲ್ ವ್ಲಾಗ್ ಕಂಟಿನ್ಯೂ ಮಾಡಿ. ನಮ್ಮ ಮನೆಯಲ್ಲೆಲ್ಲ ಇದು ನಮ್ಮ ಅಕ್ಕ ಮನೆಯಲ್ಲಿ ಹಬ್ಬ ಮಾಡಿರೋದು. ನಾವು ಈ ವರ್ಷ ಹಬ್ಬ ಮಾಡಿಲ್ಲ, ನೆಕ್ಸ್ಟ್ ವರ್ಷ ನಾವು ಹಬ್ಬ ಮಾಡ್ತೀರಿ, ಒಂದು ವರ್ಷ ಬಿಟ್ಟು ಒಂದು ವರ್ಷ. ಹಾಯ್ ಗಾಯ್ಸ್, ಇದು ನಾನು ಓದಿರೋಂಥ ಊರು ಮತ್ತು ನಮ್ಮ ಸ್ಕೂಲು. ಇದು ಯಾವ ಥರ ಇದೆ ಅಂತ ನೋಡಿ. ತುಂಬ ವರ್ಷ ಆಯಿತು ನಮ್ಮ ಸ್ಕೂಲೆಲ್ಲ ನೋಡಿ. ನಾನು ಇದೇ ಸ್ಕೂಲಲ್ಲಿ ಓದಿದ್ದು. ನಾನು ಓದಿರೋದು ತೆಲುಗು. ಈ ಜಾಗದಲ್ಲಿ ಎಷ್ಟೊಂದು ಖುಷಿಯಾಗಿದ್ವಿ ಅಂತ ನಮಗೆ ಮಾತ್ರ ಗೊತ್ತಿರ್ತೈತೆ, ಬೇರೆಯವ್ರು ಯಾರಿಗೂ ಗೊತ್ತಿರಲ್ಲ. ಈ ಸ್ಕೂಲ್ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನಾನಿವತ್ತು. ಹಾಗೆ ಇವತ್ತು ಹಬ್ಬ ಅಂದ್ಬಿಟ್ಟು ಮಂಡೇ ವ್ಲಾಗ್ ಇದು. ಅಕ್ಕ ಊರಿಗೆ ಹೋಗ್ತಾ ಇದ್ದೀವಿ. ತುಂಬ ವರ್ಷ ಆಗಿತ್ತು ಊರಿಗೆ ಹೋಗಿ. ಇವಾಗ ದೀಪಾವಳಿ ಹಬ್ಬ ಆಚರಿಸೋಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ. ನಾವಂತೂ ತಮಿಳ್ನಾಡು ಇದು ಬಂದು ರಾಯಗೋಟೆ ಹತ್ರ. ಗೊತ್ತಿದ್ರೆ ಯಾರಾದರೂ ಕಮೆಂಟ್ ಮಾಡಿ. ತುಂಬ ಅಂದರೆ ತುಂಬ ದೂರ. ನಾವು ಬಸ್ಸಲ್ಲಿ ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ 4 ಜನನೂ ಗಾಡಿಯಲ್ಲೇ ಹೋಗ್ತಾ ಇದ್ದೀವಿ. ಮೋಡ ಬೇರೆ, ಒಂದು ಕಡೆ ಮಳೆ ವಾತಾವರಣ. ನೇಚರ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ರೆ ಖುಷಿ ಆಯ್ತಾ ಇತ್ತು. ಇನ್ನು ಬೈಕಲ್ಲಿ 4 ಜನ ಹೋಗೋಷ್ಟೊಳಗೆ ಸಾಕಾಗ್ತೈತೆ, ತುಂಬ ದೂರ. ಬಸ್ಸಲ್ಲಂದರೆ ಒಂದು ಹಾಫ್ ಡೇ ಬೇಕು. ಹಾಗಾಗಿ ಅದಕ್ಕೆ ನಾವು ಗಾಡಿಯಲ್ಲೇ ಹೋಗೋಣ ಅಂದ್ಬಿಟ್ಟು ಶಾರ್ಟ್ಕಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಒಂದು 3 ವರ್ಷ ಆಗಿತ್ತು ನಮ್ಮ ಅಕ್ಕ ಊರಿಗೆ ಹೋಗಿ. ನಾನು ಕೂಡ ಹೋಗಿರಲಿಲ್ಲ. ಏನೋ ಫಂಕ್ಷನ್ ಅಂಥವಿದ್ರೆ ಹೋಗ್ಬೋದು, ಸುಮ್ಮನೆ ಏನಕ್ಕೆ ಹೋಗ್ಬೋದು ಅಂತ ನಮ್ಮ ಅಕ್ಕನೇ ನಮ್ಮನ್ನು ಬಂದು ನೋಡ್ಕೊಂಡು ಹೋಗ್ತಾಯಿದ್ರು. ಅವಾಗ ಮೀಟ್ ಆಗ್ತಾಯಿದ್ವಿ. ಹಾಗಾಗಿ ಊರಿಗೆ ಹೋಗಿರಲಿಲ್ಲ ನಾವು. ಮಕ್ಕಳು ಮತ್ತು ಹಸ್ಬೆಂಡು 4 ಜನನೂ ಹೋಗ್ತಾ ಇದ್ದೀವಿ, ರಜೆಗಳೈತೆ ಅಂತ ಹೇಳಿ. ಇದು ಬಂದು ಕೆಲ್ಮಂಗ್ಲ. ಅದಾದಮೇಲೆ ಇದು ನಮ್ಮ ಅಕ್ಕ ಊರು. ರೋಡು ತುಂಬ ಅಂದರೆ ತುಂಬ ಚೆನ್ನಾಗೈತೆ. ಆ ಕಡೆ ಬೆಟ್ಟ ಗುಡ್ಡ ಎಲ್ಲ ಐತೆ, ನೋಡೋಕ್ಕೊಂದು ಖುಷಿ ಆಗ್ತೈತೆ. ಈ ವಾತಾವರಣ ಎಲ್ಲರಿಗೂ ಇಷ್ಟ ಆಗ್ತೈತೆ, ಯಾಕಂದ್ರೆ ಒಂಥರ ಚೆನ್ನಾಗಿದೆ ಇದು. ಇಲ್ಲಿ ದೇವಸ್ಥಾನಗಳು ತುಂಬ ಇದೆ ಬೆಟ್ಟದ ಮೇಲೆ. ಒಂದೊಂದು ಸಾರಿ ಅವರು ಹಬ್ಬಕ್ಕೆ ಮಾಡ್ತಾರೆ, ತಮಿಳ್ನಾಡಲ್ಲಿ ಒಂಥರ ಹಬ್ಬ ಮಾಡ್ತಾರೆ, ಆಡಿ ಹಬ್ಬ ಅಂತ ಬರ್ತೈತೆ. ಅಲ್ಲಿ ಆ ಥರ ಹಬ್ಬಗಳು ಮಾಡಿದಾಗ ಬೆಟ್ಟದ ಮೇಲೆ ಪೂಜೆ ಮಾಡ್ತಾರೆ. ಈ ಪ್ಲೇಸ್ ಅಂತೂ ನನ್ನ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ವರ್ಷಗಳಿಂದ ನಮ್ಮ ಅಕ್ಕ ಮದುವೆ ಆದವಾಗಿಂದ ಇಲ್ಲೊಂಥರ ಗುಡ್ಡ ಪಕ್ಕದಲ್ಲಿ ಹಾಗೆ ಕೆರೆ ಐತೆ. ತುಂಬ ಚೆನ್ನಾಗೈತೆ ನೋಡೋದಕ್ಕಂತೂ. ಒಂದೆರಡು ರೀಲ್ಸ್ ಮಾಡ್ಕೊಂಡು ನಾವು ಇನ್ಸ್ಟಾಗಂತ ಸ್ವಲ್ಪ ಹೊತ್ತು ನಿಂತ್ಬಿಟ್ಟು ಸಾಕಾಗಿತ್ತು. ಹಂಗಾಗಿ ಒಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ ನಾನು. ರೀಲ್ಸ್ ಮಾಡ್ಕೊತ ಸ್ವಲ್ಪ ಹೊತ್ತು ನಿಲ್ಲಿಸಿ ಗಾಡಿನ ರೆಸ್ಟ್ ಮಾಡ್ಕೊಂಡು ಆಮೇಲೆ ಹೋಗ್ತಾ ಇದ್ದೀವಿ. ಈ ವೆದರ್ಗೂ ಮತ್ತು ಈ ನೇಚರ್ಗೂ ತುಂಬ ಅಂದರೆ ತುಂಬ ಚೆನ್ನಾಗೈತೆ. ನನಗೆ ತುಂಬ ಇಷ್ಟ ಈ ಥರ ಎಲ್ಲ ಹಳ್ಳಿಗಳಲ್ಲಿ ಈ ಥರ ಎಂಜಾಯ್ ಮಾಡಿದ್ದೀನಿ. ಇವಾಗ ನಾವು ಸಿಟಿಯಲ್ಲಿರೋದು, ಈ ಥರ ಎಲ್ಲ ಎಂಜಾಯ್ ಮಾಡೋಕ್ಕಾಗಲ್ಲ. ಹಳ್ಳಿಗಳ ಕಡೆ ಬಂದವಾಗ ತುಂಬ ಅಂದ್ರೆ ತುಂಬ ಎಂಜಾಯ್ ಮಾಡ್ತೀನಿ ನಾನಂತೂ. ಇನ್ನು ನೋಡ್ತಾ ಇರ್ಬೋದು, ಗುಡ್ಡ ಮೇಲೇ ಮನೆಗಳೈತೆ ಇಲ್ಲಿ ಮುಂದೆ ಹೋಗ್ತಾ. ತುಂಬ ಖುಷಿ ಆಯ್ತದೆ ಇವೆಲ್ಲ ನೋಡ್ತಾ ಇದ್ರೆ. ನಮ್ಮೊಳಗೆ ಎಷ್ಟೇ ನೋವು ಇದ್ದರೂ ಈ ನೇಚರ್ ನೋಡೋಷ್ಟರೊಳಗೆ ಅವೆಲ್ಲ ನೆನಪೇ ಆಗಲ್ಲ, ಆ ಥರ ಐತೆ. ಇನ್ನು ಮಗ ಕಾಯ್ಕೊಂಡಿರ್ತಾರೆ, ನಾವು ಬರ್ತಿರೋ ಇಲ್ಲೋ ಬರಲ್ಲೋ ಅಂತ. ಬೆಳಗ್ಗೆಯಿಂದನೇ ಫೋನ್ ಮಾಡ್ತಾಯಿದ್ರು, ಬರ್ತೀರಾ ಅಂತ. ನಾನು ಬೀಸಲ್ಲೇ ಇರ್ತೀನಿ ಯಾವಾಗಲೂ. ನನಗೆ ಯಾವ ಥರ ಅಂತ ಹೇಳಿದ್ರೆ ಡಬಲ್ ನೆನಪು. ಹೋಗೋದಾ ಬೇಡ ಅಂತ ಇದೇ ಥರನೇ ಯಾವಾಗಲೂ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀನಿ. ಹೋಗಬೇಕು ಅಂತ ಮನಸ್ಸು ಬಂದರೆ ಹೋಗ್ತೀನಿ, ಇಲ್ಲಾಂದರೆ ಇಲ್ಲ. 2 ಟೈಪು ನೆನಪು ನನಗೆ, ಹೋಗೋದು ಬೇಡ ಅನ್ನೋದು. ಎಲ್ಲದರಲ್ಲೂ ಅಷ್ಟೇ 2 ಥರ ಡಿಸಿಷನ್ ತೊಗೊತೀನಿ ನಾನು. ಆಮೇಲೆ ಯಾವ್ದು ಸರಿ ಅನ್ನಿಸ್ತೈತೋ ಅದೇ ಮಾಡ್ತೀನಿ. ತುಂಬ ಟ್ರೈನಲ್ಲಿ ಹೋಗ್ಬೋದು. ಆದರೆ ಟ್ರೈನಲ್ಲಿ ಹೋಗಿ ಸ್ವಲ್ಪ ಇಳಿದ್ಬಿಟ್ಟು ಮತ್ತೆ ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗೋದಲ್ಲಿ ಆಟೋಕ್ಕೆ ಹೋಗಿ ಆಟೋಯಿಂದ ಬಸ್ಸಿಗೆ ಬರಬೇಕು ನಾವು. ಇದೇ ಪ್ಲೇಸಲ್ಲೇ ಬರಬೇಕು ನಾವು ಬಂದರೆ ಟ್ರೈನ್ಗೆ. ಹಾಗಾಗಿ ನಾವು ಟ್ರೈನ್ಗೆ ಬಂದಿಲ್ಲ, ಯಾಕಂದರೆ ಗಾಡಿಯಲ್ಲೇ ಹೋಗ್ಬಿಟ್ಟು ಬೇಗ ಬರ್ಬೋದು ಅಂತ. ಸುಮ್ಮನೆ ಸ್ವಲ್ಪ ಲಗೇಜ್ಗಳೆಲ್ಲ ಎತ್ಕೊಂಡು ಬರಬೇಕು. ಇದು ನಮ್ಮ ಅಕ್ಕವರು ರೋಡ್ ಇದು ಮೈನ್ ರೋಡು. ಹಳ್ಳಿ ಯಾವ ಥರ ಐತೆ ಅಂತ ನೋಡಿ. ಅಲ್ಲಿ ನೀರು ಕೆರೆ ತುಂಬಿ ಮರವೇ ಹೋಗ್ತೈತೆ. ಸಖತ್ ಖುಷಿ ಆಯ್ತದೆ ಇದು ನನ್ಗೆ. ಯಾವಾಗ ನಡ್ಕೊಂಡು ಹೋದ್ರು ಅಷ್ಟೇ. ನಾನು ನಮ್ಮ ಅಕ್ಕ ಅವ್ರ ಊರಿಗೆ ಬಂದಾಗ ಚಿಕ್ಕ ಮಕ್ಳಿದ್ದಾಗ ನಡ್ಕೊಂಡು ಹೋಗ್ತಾ ಇದ್ವಿ. ಅವಾಗ ತುಂಬ ಅಂದ್ರೆ ತುಂಬ ಖುಷಿ ಆಯಿತು. ತುಂಬ ದೂರ ನಡಿಬೇಕು, ಆದರೂ ಕೂಡ ಇವೆಲ್ಲ ನೋಡ್ಕೊಂಡು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ವಿ.
ಯಾಕಂದರೆ ನಾನು 3 ವರ್ಷ ಆದಮೇಲೆ ಬರ್ತಾ ಇದ್ದೀನಿ. ಇವೆಲ್ಲ ನೋಡ್ತಾ ಇರೋದು ಕಣ್ಣು ತಂಪಾಗಿದೆ, ಕಣ್ಣಿಗೆ ಇಂಪಾಗಿದೆ ನೋಡೋದಕ್ಕಂತೂ. ನಾವಿವತ್ತು ಹೊಸ ಗಾಡಿ ತೊಗೊಬಂದಿಲ್ಲ, ಹಳೆ ಗಾಡಿನೇ ತೊಗೊಬಂದಿದ್ದೀನಿ. ಯಾಕಂದರೆ ಇಲ್ಲಿ ಹೊಸ ಗಾಡಿ ನಂಬರ್ ಪ್ಲೇಟ್ ಹಾಕ್ಸಿರಿಲ್ಲ, ತಮಿಳ್ನಾಡಿಗೆ ಹೋಗ್ಬೇಕಲ್ಲ, ಅದಕ್ಕೆ ಯಾಕೆ ಸುಮ್ಮನೆ ಹಿಡಿತಾರೆ ಅನ್ನೋ ಕಾರಣಕ್ಕೆ ಹೋಗಿಲ್ಲ. ಇವತ್ತು ಹಳೆ ಬೈಕಲ್ಲೇ ಬಂದಿದ್ದೀವಿ. ಇನ್ನು ನಾನು ಲೋಕಲಲ್ಲೇ ಓಡಾಡ್ತಾ ಇದ್ದೀನಿ ಇಷ್ಟು ದಿವಸ. ನಂಬರ್ ಪ್ಲೇಟ್ ಹಾಕಿದ್ಮೇಲೆ ನೋಡೋಣ, ಯಾವತ್ತಾದರೂ ಒಂದು ದಿವಸ ತೊಗೊಂಬರ್ತೀವಿ. ನಮ್ಮ ಅಕ್ಕ ಕೇಳಿದ್ರು, ಹೊಸ ಗಾಡಿ ತಗೊಬರ್ತೀರಾ ಅಂತ. ಇಲ್ಲ, ಹಳೆ ಗಾಡಿ ಬರ್ತಾ ಇದ್ದೀವಿ ಅಂತ ಹೇಳಿದ್ರಿ. ಇನ್ನು ಊರು ಬಂದ್ಬಿಡ್ತು, ಹತ್ರ ಬಂದ್ಬಿಡ್ತು. ಒಂಥರ ಖುಷಿ ನನ್ನ ಮಕ್ಕಳಿಗೆ. ಯಾವಾಗ ಊರು ಬರ್ತೈತೆ, ಎಷ್ಟು ದೂರಪ್ಪ ಹೋಗ್ಬೇಕು ಅಂತ ಕೇಳ್ತಾಯಿದ್ರು. ಇದು ನಮ್ಮ ಆನೇಕಲ್ಲಿಂದ ಒಂದು 40-50 ಕಿಲೋಮೀಟ್ರ್ ಆಗ್ತೈತೆ ಈ ಊರಿಗೆ, ನಮ್ಮ ಅಕ್ಕವ್ರ ಊರಿಗೆ. ನಮಗೂ ಬೈಕ್ ಓಡಿಸಿ ಸಾಕಾಗ್ಬಿಡ್ತೈತೆ ಒಂದೊಂದು ಸರಿ. ಕಾರ್ ಬೇಕು ಅನ್ನಿಸ್ತೈತೆ. ಕಾರಲ್ಲಾದರೆ ಸ್ವಲ್ಪ ಆರಾಮಾಗಿ ಹೋಗ್ಬೋದು ಅಂತ. 4 ಜನ ಒಂದೇ ಗಾಡಿಯಲ್ಲಿ ಹೋಗೋಕ್ಕೂ ಕಷ್ಟ. 2 ಗಾಡಿ ಎತ್ಕೊಬಂದ್ರೆ 2 ಗಾಡಿ ಮೇಂಟೈನ್ ಮಾಡ್ಕೊಂಡು ಹೋಗೋಕ್ಕೂ ಸ್ವಲ್ಪ ಕಷ್ಟನೇ ಆಯ್ತೈತೆ. ನಮ್ಮ ಯಜಮಾನ್ರು ನನ್ನ ಜೊತೆ ಮಕ್ಳನ್ನ ಕುಳ್ಸಾರ. ಇನ್ನೂ ಸ್ವಲ್ಪ ದಿವಸ ಬೇಡ, ಲೋಕಲಲ್ಲೇ ಕುಳ್ಸ್ಕೊಂಡು ಓಡಾಡು, ಲಾಂಗೆಲ್ಲ ಬೇಡ ಅಂತ ಹೇಳ್ತಾರೆ. ಹಾಗಾಗಿ ಒಂದೇ ಗಾಡಿಯಲ್ಲಿ ಬಂದ್ವಿ. ಈ ಥರ ವೆದರು, ಈ ಥರ ನೇಚರ್ ನೋಡೋಕೆ ಎಷ್ಟೊಂದು ಖುಷಿ ಐತೆ ಅಂದರೆ ಹೇಳೋಕ್ಕಾಗಲ್ಲ. ನನಗೆ ಅಷ್ಟೊಂದು ಖುಷಿ ಇವೆಲ್ಲ ನೋಡ್ತಾಯಿದ್ರೆ. ಊರಿಗೆ ಹೋಗೋ ಖುಷಿಗಿಂತ, ನಮ್ಮ ಅಕ್ಕನ ನೋಡೋ ಖುಷಿಗಿಂತ ಈ ನೇಚರ್ ನೋಡೋದೇ ಒಂಥರ ಖುಷಿ ನನಗೆ. ಅದಾದಮೇಲೆ ಇನ್ನು ಬಂತು, ಅಲ್ಲಿ ವೈಟ್ ಕಲರ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ, ಅದು ನಮ್ಮ ಅಣ್ಣ ಅವ್ರದ್ದು ಮನೆ. ಇವು ಕಟ್ತಾ ಇದ್ದಾರೆ. ಅದಾದಮೇಲೆ ಇನ್ನು ಮನೆಗೆ ಬಂದ್ವಿ. ನಮ್ಮ ದೊಡ್ಡಕ್ಕ, ನಾವು ಎಲ್ಲಾದರೂ ಹೋಗಲಿ ನಾವು 4 ಜನ ಒಂದೇ ಥರ ಇರ್ತೀವಿ. ನಮ್ಮ ಯಜಮಾನ್ರು ಈ ಥರ ಪಬ್ಜಿ ಆಡ್ಕೊಂಡಿದ್ದಾರೆ. ಇನ್ನು ನಮ್ಮ ಅಕ್ಕನವ್ರ ಮನೆ ಈ ಥರ ಇತ್ತು. ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿವ್ರೆ ಪಲಾವು. ಸಖತ್ತಾಗಿತ್ತು. ಸೌದೆ ಒಲೆಯಲ್ಲಿ ಅಡುಗೆ ಮಾಡಿತ್ತು ಅಂದು ತುಂಬ ದಿವಸ ಆಯಿತು, ನಾವೇ ಸೌದೆ ಒಲೆಯಲ್ಲಿ ಮಾಡು ಅಂತ ಹೇಳಿದ್ರಿ. ಇನ್ನು ನಮ್ಮ ಅಕ್ಕವರು ಈ ಥರ ನೋಮೋದು, ಮಡಿಕೆಯಲ್ಲಿ ನೋಮೋದು. ನಮ್ಮ ಮನೇಲಿ ನಾವು ಮರದಲ್ಲಿ ನೋಮ್ತೀರಿ. ನಮ್ಮ ಅಕ್ಕವ್ರದ್ದು ಒಬ್ಬೊಬ್ಬರ ಮನೆ ಪಬ್ದಿ ಒಂದೊಂದು ಥರ ಇರ್ತೈತೆ. ನಮ್ಮ ಮನೆ ಪಬ್ದಿಯಲ್ಲಿ ನಾವು ಮರದಲ್ಲಿ ನೋಮೋದು, ನಮ್ಮ ಅಕ್ಕವರು ಮಡಿಕೆಯಲ್ಲಿ ನೋಮ್ತಾರೆ, ಅಷ್ಟೇ ಡಿಫ್ರೆಂಟು. ಅದಾದಮೇಲೆ ಇದು ಮಂಗಳನ ಕಜ್ಜಾಯ ಫುಲ್ಲು ಸುಟ್ಟಿಕ್ಕಿದ್ರು. ನಾವು ಬರೋಷ್ಟರೊಳಗೆ ಎಲ್ಲ ಮಾಡ್ತಾಯಿದ್ರು ನಮ್ಮ ಅಕ್ಕವರು. ನಾವೇನು ಬಂದು ಏನು ಮಾಡಿಲ್ಲ, ನಮಗೇನು ಬ್ಯಾಲೆನ್ಸ್ ಇಡಲ್ಲ, ನಮ್ಮ ಅಕ್ಕ ಕೂತ್ಕೊಳ್ರಿ ಅಂತಲೇ ಹೇಳ್ತಾರೆ. ಅದಾದಮೇಲೆ ನಮ್ಮ ಅಕ್ಕವ್ರ ಹೊಲಗಳ ಕಡೆ ಹೋದ್ವಿ. ಅಲ್ಲಿ ಸಾಯಂಕಾಲ ಆಗಿತ್ತು, ತುಂಬ ಚೆನ್ನಾಗಿತ್ತು ನೇಚರು. ಮುಸ್ಸಂಜೆ ವೇಳೆಯಲ್ಲಿ ಅಂತ ತುಂಬ ಚೆನ್ನಾಗಿತ್ತು ಮುಸ್ಸಂಜೆ. ನೋಡ್ತಾ ಇದ್ರೆ ಖುಷಿ ಆಯ್ತಾಯಿತ್ತು ಇವೆಲ್ಲನೂ. ನನ್ನ ಜೀವನದಲ್ಲಿ ನಾನು ಯಾವತ್ತೂ ಅಷ್ಟೇ, ನಾನು ತುಂಬ ನೇಚರ್ನ ಇಷ್ಟಪಡೋದು. ಇವೆಲ್ಲ ನೋಡೋಕೆ ಒಂದು ಖುಷಿ ಆಗ್ತೈತೆ. ಈ ಥರದೇ ಜಾಸ್ತಿ ಇಷ್ಟಪಡ್ತೀನಿ. ಇನ್ನು ಅದಾದಮೇಲೆ ನಾನು ಕಿಚನಲ್ಲಿ ಅಡುಗೆ ಮಾಡೋದು ಅಂಥವೆಲ್ಲ ಇಷ್ಟಪಡ್ತೀನಿ. ಆದರೆ ಈ ನೇಚರ್ ನೋಡೋದಂತೂ ಕಣ್ಣಿಗೆ ಸಖತ್ ಖುಷಿ ಕೊಡ್ತದೆ. ಅದಾದಮೇಲೆ ಸಂಜೆ ಆಯಿತು, ಪಟಾಕಿಗಳೆಲ್ಲ ಹೊಡಿತಾ ಇದ್ದಾರೆ ನನ್ನ ಮಕ್ಕಳು. ಚಿಕ್ಕ ಚಿಕ್ಕ ಪಟಾಕಿ ಹೊಡಿತಾ ಇದ್ದಾರೆ ಅಷ್ಟೇ, ದೊಡ್ಡ ಪಟಾಕಿ ಬೇಡ ಅಂತ. ಹೊಡಿತೀನಿ ಅಂದರು, ನಾವೇ ಬೇಡ ಅಂತ ಹೇಳಿ ನಿಲ್ಲಿಸ್ಕೊಂಡಿದ್ದೀರಿ. ಯಾಕಂದರೆ ಕೈ ಇಲ್ಲ ಕಾಲು ಕಣ್ಣು ಏನಾದರೂ ಏಟ್ ಮಾಡ್ಕೊತಾರೆ ಅನ್ನೋ ಕಾರಣಕ್ಕೆ ಬತ್ತಿ ಮತ್ತು ಕೃಷ್ಣ ಚಕ್ರ ಈ ಥರವೇ ಸಣ್ಣ ಸಣ್ಣವು ಇದು ಮಾಡ್ತಾವ್ರೆ. ಸ್ವಲ್ಪ ಖುಷಿ ಆಯಿತು ಅಷ್ಟೇ. ನಾನು ಪಟಾಕಿ ಎಲ್ಲ ಹೊಡೆಯಲ್ಲ, ಇಂಟ್ರೆಸ್ಟ್ ಇದ್ದಿರಲಿಲ್ಲ ಪಟಾಕಿ ಹೊಡೆಯೋಕ್ಕೆ. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು, ಹಂಗಾಗಿ ಹೊಡೆದಿಲ್ಲ ನಾವು. ನಮ್ಮ ಅಕ್ಕ ಮಕ್ಕಳು ಇವರು ಇಬ್ಬರೂ, ಇದು ನನ್ನ ಮಕ್ಕಳು ಇಬ್ಬರು. ನಮ್ಮ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾಯಿದ್ರು. ನನ್ನ ಮಕ್ಕಳು ಖುಷಿ ಆಯಿತು. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಮ್ಮ ಮನೆಯಲ್ಲಿ, ನಮ್ಮ ಅಕ್ಕ ಮನೆಯಲ್ಲಿ ಈ ಥರ ಇತ್ತು ದೀಪಾವಳಿ ಹಬ್ಬದ ವಾತಾವರಣ ಅಷ್ಟೇ. ನೆಕ್ಸ್ಟು ಹಬ್ಬ ಎಲ್ಲ ಆದಮೇಲೆ ಇನ್ನು ಏನೇನು ಮಾಡವ್ರೆ ಅಂತ ತೋರಿಸ್ತೀನಿ. ಊಟಕ್ಕೆ ಹೇಳಿದ್ನೆಲ್ಲ, ಸೌದೆ ಒಲೆಯಲ್ಲಿ ಬೋಂಡ ಮಾಡ್ತಾಯಿದ್ದಾರೆ. ಸೌದೆ ಒಲೆಯಲ್ಲಿ ಪಲಾವ್ ಮಾಡ್ತಾಯಿದ್ರು. ತುಂಬ ದಿವಸ ಆಯಿತು ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ತಿಂದು. ಟೇಸ್ಟೇ ಬೇರೆ ಇರ್ತದೆ ಸೌದೆ ಒಲೆಯಲ್ಲಿ. ನಮ್ಮ ಅಕ್ಕ ಇವಾಗ ಬೋಂಡ ಸುಡ್ತಾ ಇದ್ದಾರೆ. ಕಜ್ಜಾಯ, ಬೋಂಡ
ಮತ್ತು ಮೊಸರು ಬಜ್ಜಿ ಪಲಾವು ಇಷ್ಟು ಇವತ್ತಿನ ರೆಸಿಪಿ. ಇಷ್ಟು ಮಾಡಿದ್ರು. ಮಂಡೇ ಅವರೂರಲ್ಲಿ ಮಂಡೇ ಹಬ್ಬ ಮಾಡಿರೋದು. ತಮಿಳ್ನಾಡಲ್ಲಿ, ಕರ್ನಾಟಕದಲ್ಲಿ ಮಂಗಳವಾರ ಹಬ್ಬ ಮಾಡಿದ್ದಾರೆ. ನಮ್ಮ ಅಕ್ಕ ಅವ್ರದ್ದು ಬಿಸಿ ನೋವು. ಅದಾದಮೇಲೆ ಇದು ಮಂಗಳವಾರ ವ್ಲಾಗು. ಎಲ್ಲರೂ ನೈಟೆಲ್ಲ ಪಟಾಕಿ ಹೊಡೆದು ಎಲ್ಲ ಮಾಡಿ ತಿಂದು ಎಲ್ಲ ಮಲಗ್ತಾ ಇದ್ದಾರೆ. ಮಲಗವ್ರೆ, ಊಟ ತಿಂತವ್ರೆ. ಇದು ನಮ್ಮ ಅಕ್ಕ ಫ್ರೆಂಡು. ಇವ್ರ ಬಗ್ಗೆ ತುಂಬಾ ಇದೆ ಹೇಳೋದು. ನಮ್ಮ ಅಕ್ಕ ಫ್ರೆಂಡು ಅಂದರೆ ಅವರು ಅಕ್ಕಪಕ್ಕ ಮನೆ ಸೊಸೆಗಳಿವರು. ನಾವು ಊರಿಗೆ ಹೋಗಿದ್ದೀರಿ ಅನ್ನೋ ಕಾರಣಕ್ಕೆ ನನ್ನ ಮಕ್ಕಳನ್ನ ತುಂಬ ಇಷ್ಟಪಟ್ಟು ನಮ್ಮನ್ನು ಕರೆದು ಅವರು ಏನೇನು ಬೆಳೆದಿರ್ತಾರೋ ಅವೆಲ್ಲ ಕೊಡ್ತಾರೆ. ಹಳ್ಳಿಯಲ್ಲಿ ಈ ಥರ ಇರ್ತೈತೆ, ಮುದ್ದ ಮನಸ್ಸು ಅಂತಲೇ ಹೇಳ್ಬೋದು ಇವ್ರಿಗೆ. ನಾವು ಅಕ್ಕ ಅಂತ ಇರ್ರಿ. ಅದಾದಮೇಲೆ ನಮ್ಮ ಅಕ್ಕನ ಮನೆಯಲ್ಲಿ ಚಿಕನ್ ಮಟನ್ ಮಾಡಿದ್ರು ಇವತ್ತು. ತಿನ್ಕೊಂಡು ಸೀದಾ ನಮ್ಮೂರ ಕಡೆ ಬಂದ್ವಿ. ಮಳೆ ಅಂದರೆ ಮಳೆ, ಫುಲ್ ಮಳೆ ಆದರೂ ನೆನ್ಕೊಂಡೇ ಬಂದ್ವಿ. ಸ್ವಲ್ಪ ಜಾಸ್ತಿನೇ ಮಳೆ ಬೀಳ್ತಾ ಇತ್ತು. ಅಲ್ಲಲ್ಲೆಲ್ಲ ಸ್ಟಾಪ್ ಮಾಡ್ಕೊಂಡು ಸೀದಾ ನಮ್ಮೂರ ಕಡೆ ಬರ್ತಾ ಇದ್ದೀವಿ. ಬರ್ತಾ ಗುಡ್ಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ